ವಿಚಾರಗಳು ನಿಮ್ಗೆ ಗೊತ್ತಿದೆ. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಒಂದಷ್ಟು ವಿಚಾರಗಳು ನನಗೆ ಗೊತ್ತಿರೋ ಪ್ರಕಾರ, ಅಂದ್ರೆ ನನ್ನ ಪ್ರಕಾರ ಅಥವಾ ನನಗೆ ಗೊತ್ತಿರೋ ಪ್ರಕಾರ ಏನಂತಂದ್ರೆ ಹೇಳಿದ್ರೆ, ಒಂದ್ ವೇಳೆ ನಾವು ಇವತ್ತಿಗೆ ಕಷ್ಟಪಡ್ತಕ್ಕಂಥ 10th ರಿಸಲ್ಟ್ಗೆ ನಾವೇನ್ ಕಷ್ಟಪಟ್ಟಾಗತ್ತೇವಲ್ಲ, ಅದು ಒಂದ್ ವೇಳೆ ಮಗು ಶಾಲೆಗೆ ಬಂದ್ರೆ ನೀವ್ ಏನಾದ್ರೂ ಕಲ್ಸೇ ತೀರ್ತೀರಿ. ಯಾಕಂದ್ರೆ ನಾವೆಲ್ಲರೂ ಕೂಡ ಅದಕ್ಕೆ ಬಂದೇವಿ, ಚಾಲೆಂಜ್ ಮಾಡಿ ಕಲಿಸ್ತೇವೆ. ಜೊತೆಗೆ ಆ ಮಗುಗೆ ಏನೂ ಬರಂಗಿಲ್ಲ ಅಂತಂದ್ರು ಅಟ್ಲೀಸ್ಟ್ ನಮ್ಗೆ ಪಾಸ್ ಆಗ್ಲಿಕ್ಕೆ ಒಂದ್ 100ಕ್ಕೆ 30 ಮಾರ್ಕ್ಸ್ ಅಂತೂ ನಾವು ತೆಗಿಸ್ಲಿಕ್ಕೆ ನಾವ್ ರೆಡಿ. ಆದ್ರೆ ಮಗುನ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕೋಸ್ಕರ ಇಲ್ಲಿ ನಾವ್ ಹೇಳ್ತೇವೆ, ಮಗು ಬರ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅದು 1ನೇ ಸ್ಟಾರ್ಟ್ ಆಗ್ಬೇಕು. ಒಮ್ಮಕ್ಳಿಗೆ 10th ಸ್ಟ್ಯಾಂಡರ್ಡ್ ಬಂದೆ ಬರ್ರಿ ಅಂತಂದ ಹೇಳಿದ್ರೆ ಅವಾಗ, ಯಾಕಂದ್ರೆ ಅದಕ್ಕೆ ಶಾಲೆ ಬಿಟ್ಟು ರೋಡ್ ಹಾಕ್ಬಿಟ್ಟಿರ್ತಾವ. ಅದಕ್ಕೆ ನಾವ್ ಹೇಳ್ತೇವೆ ಏನ್ರಿ ಅಂತಂದ ಹೇಳಿದ್ರೆ, ಮಗು ಶಾಲೆಗೆ ಬರ್ಬೇಕು ಅಂತಂದ ಹೇಳಿದಾಗ ಇಲ್ಲಿ ಸಮುದಾಯ ಅಂತಕ್ಕಂಥದ್ದು ಬಹಳಷ್ಟು ಪಾತ್ರ ಆಗ್ತದೆ. ಎಷ್ಟೋ ಜನ ನಿಮ್ ಶಾಲೆಗೆ ಹೋಗ್ಬೇಡ ಅಂತಕ್ಕಂಥವ್ರು ಒಂದಿಷ್ಟು ಜನ ಇದ್ದಿರ್ತಾರು, ನೀ ಶಾಲೆಗೆ ಹೋಗಂತಕ್ಕಂಥವ್ರು ಒಂದಿಷ್ಟು ಜನ ಇದ್ದಿರ್ತಾರೆ. ಶಾಲೆಗೆ ಹೋಗಂದವ್ರ ಬಗ್ಗೆ ನಾವು ತಲೆ ಕಟ್ಸ್ಕೊಳ್ಳೋದಿಲ್ಲ. ಶಾಲೆಗೆ ಯಾರು ಹೋಗ್ಬೇಡ ಅಂತಿರ್ತಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ಬೇಕು ನಾವು ಫಸ್ಟ್. ಯಾಕಂದ್ರೆ ನಾವೆಲ್ಲರೂ ಕೂಡ ಸಿ ಜೋನ್ ಒಳಗೆ ವರ್ಕ್ ಮಾಡ್ತಕ್ಕಂಥವ್ರು, ಎಲ್ಲರೂ ಕೂಡ ಸೇಮ್ ಒಂದೇ ಸಮಸ್ಯೆ ಇದೆ.